ಹೇಗಿದ್ದೀರಾ? ನಾನು ಸಹನಾ ರಾವ್. ಇದು ನನ್ನ 3ನೇ ವ್ಲಾಗ್. ಐಲ್ಯಾಂಡ್ನಲ್ಲಿ ಯಾವಾಗ ಯಾವ ಥರ ವೆದರ್ ಇರುತ್ತೆ ಅಂತ ಹೇಳೋದು ತುಂಬ ಅಸಾಧ್ಯ. ಸೊ ಇವಾಗ ಐಲ್ಯಾಂಡಲ್ಲಿ 6 to 7 ಡಿಗ್ರಿ ಆಫ್ ಸೆಲ್ಸಿಯಸ್. ಸೊ ನೀವು ನೋಡ್ತಾ ಇರ್ಬೋದು ಜನ ಹೇಗೆ ಹೊರಗಡೆ ಬಂದು ಸೈಕ್ಲಿಂಗ್, ಜಾಗಿಂಗ್ ಅಂತ ತಮ್ಮನ್ನು ತಾವು ಹೇಗೆ ಇನ್ವಾಲ್ವ್ ಮಾಡ್ಕೊಳ್ತಾರೆ ಅಂತ. ಸೊ ಇಲ್ಲಿಯ ಜನರು ತುಂಬ ಫಿಟ್ನೆಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಸೊ ಹಾಗಾಗಿ ನೀವು ಯಾವ ರೂಟಲ್ಲಿ ಎಲ್ಲಿ ಹೋದ್ರೂ ಜನ ಜಾಗಿಂಗ್, ಸೈಕ್ಲಿಂಗ್ ಅಂತ ಅದರಲ್ಲೇ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಇನ್ನು ಮಕ್ಕಳಂತೂ ಸ್ವಲ್ಪ ಬಿಸಿಲು ಬಂದರೆ ಸಾಕು ಈ ಥರ ಹೊರಗಡೆ ಬಂದು ಆಟ ಆಡೋದಾಗಿರಲಿ ಅಥವಾ ರೋಡಲ್ಲಿ ಈ ಥರ ಸ್ಕೆಚಸ್ನ ಮಾಡೋದಾಗಿರಲಿ, ಸೊ ಇಂಥ ಥರ ರೋಡಲ್ಲಿ ಬಿತ್ಕೊಂಡು ಹೊರಳಾಡ್ಕೊಂಡು ಕಿರುಚ್ಕೊಂಡು ಆಟ ಆಡ್ತಾ ಇರ್ತಾರೆ. ಹಾಗೆ ನಾನಿವತ್ತು ಬಂದಿರೋ ಜಾಗದ ಹೆಸರು ಕಾಟನ್ ಹೌಸ್ ಅಂತ. ಇದು ತುಂಬ ಹಳೆಯ ಹಾಗೂ 1100 ಎಕರ್ಸ್ ಇರುವಂತಹ ಪ್ರಾಪರ್ಟಿ. ಇನ್ಸೈಡ್ ಆಫ್ ಪ್ರಾಪರ್ಟಿಲಿ ರೆಸಾರ್ಟ್ ಆ್ಯಂಡ್ ಟವರ್, ಬೋಟ್ ಹೌಸ್ ಎಲ್ಲ ಇನ್ವಾಲ್ವ್ ಆಗಿದೆ. ಆ್ಯಂಡ್ ಕೆಲವೊಂದಿಷ್ಟು ಪ್ರೈವೇಟ್ ಗಲ್ಫ್ ಕೋರ್ಟ್ ಕೂಡ ಇದೆ. ಸೊ ಇವಾಗ ನೀವು ನೋಡ್ತಾ ಇರೋ ಟವರ್ ಬಂದು ಟ್ರೈಕೊನೆಲ್ ಟವರ್ ಅಂತ. ಸೊ ಈ ಟವರ್ 1603 ಬಿಲ್ಡ್ ಮಾಡಿರೋದು. ಹಾಗಾಗಿ ಇದು ಹಿಸ್ಟೋರಿಕಲ್ ಸಿಂಬಲ್ ಆಫ್ ಕಾಟನ್ ಹೌಸ್. ಇದನ್ನು ಮ್ಯೂಸಿಯಂ ಮಾಡಬೇಕು ಅಂತ ಅನ್ನೋ ಉದ್ದೇಶಕ್ಕೆ ಇದನ್ನು ಕಟ್ಟಿರೋದು. ಬಟ್ ಅನ್ಫಾರ್ಚುನೇಟ್ಲಿ ಇದು ಅನ್ಫಿನಿಶ್ಡ್ ಪ್ರಾಜೆಕ್ಟ್ ಆಗಿ ಉಳಿದಿದೆ. ಸೊ ಈ ಬೋಟ್ ಹೌಸ್ ಇಲ್ಲಿಯ ಮತ್ತೊಂದು ಅಟ್ರಾಕ್ಟಿವ್ ಪಾಯಿಂಟ್. ಕ್ವೀನ್ ವಿಕ್ಟೋರಿಯಾ ಅವರು ಈ ಪ್ರಾಪರ್ಟಿ ಓನರ್ಗೆ ಸಜೆಷನ್ ಮಾಡ್ತಾರೆ, ಒಂದು ಬೋಟ್ ಹೌಸ್ ಆಮೇಲೆ ಲೇಕ್ನ ಮಾಡಿದ್ರೆ ಇದಿನ್ನಷ್ಟು ಅಟ್ರಾಕ್ಟಿವ್ ಪಾಯಿಂಟ್ ಥರ ಕಾಣುತ್ತೆ ಅಂತ. ಸೊ ಅವರ ಸಜೆಷನ್ಸ್ ಮೇರೆಗೆ ಇಲ್ಲಿ ಕಟ್ಟಿರುವಂಥ ಬೋಟ್ ಹೌಸ್ ಆ್ಯಂಡ್ ಲೇಕ್ ಕೂಡ ಅದು ಮ್ಯಾನ್ ಮೇಡ್ ಲೇಕ್. ಯಾವುದೇ ಬೋಟ್ಗಳು ಬಂದು ಅಲ್ಲಿ ನಿಲ್ಲಲ್ಲ, ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡಿರೋವಂಥದ್ದು. ಬಟ್ ನೋಡೋದಕ್ಕೆ ಚೆನ್ನಾಗಿದೆ ಅಷ್ಟೇ. ನೀವು ನೋಡ್ತಾ ಇರೋವಾಗ ಅಲ್ಲಿ ಚೇರ್ಸ್ ಕೂಡ ಹಾಕಿದ್ದಾರೆ. ಸೊ ಫೋಟೋಗ್ರಫಿಗೆ ಈ ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ. ನನಗೆ ಇನ್ನೊಂದು ಶಾಕಿಂಗ್ ವಿಷಯ ಏನಪ್ಪ ಅಂತಂದರೆ, ಈ ಥರ ನೀವು ನಾಯಿಗಳನ್ನು ಎಲ್ಲಾದರೂ ಕರ್ಕೊಂಡು ಹೋದರೆ, ಸೊ ನಾಯಿ ಏನಾದರೂ ಮಲಮೂತ್ರಗಳನ್ನು ಏನಾದರೂ ಮಾಡಿದ್ರೆ, ಸೊ ಇಲ್ಲಿ ಜನ ಅದನ್ನು ಕ್ಲೀನ್ ಮಾಡಿಕೊಂಡು ಡಸ್ಟ್ಬಿನ್ನಿಗೆ ಹಾಕಬೇಕು. ನಮ್ಮ ಇಂಡಿಯಾದಲ್ಲಿ ಏನಿರುತ್ತೆ ಮಾಡಿದ್ರೆ ಮಾಡುತ್ತೆ ಅಂತ ನಾವು ಹೋಗ್ತೀವಿ. ಬಟ್ ಇಲ್ಲಿ ಹಾಗಲ್ಲ. ಇಲ್ಲಿ ಅದಕ್ಕೆ ಅಂತಲೇ ಕೆಲವೊಂದು ಕಡೆ ಸ್ಪೆಸಿಫಿಕ್ಕಾಗಿ ಬರೆದಿರ್ತಾರೆ ಡಾಗ್ ವೇಸ್ಟ್ಸ್ ಅಂತ. ಸೊ ನಾವು ಅಲ್ಲೇ ಹೋಗಿ ಅದನ್ನು ಡಂಪ್ ಮಾಡಬೇಕಾಗತ್ತೆ. ಕ್ಲೀನಿಂಗ್ಸ್ಗೆ ತುಂಬ ಇಂಪಾರ್ಟೆಂಟ್ ಇದೆ. ಹಾಗೆಯೇ ನೇಚರ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಮನಸ್ಥಿತಿ ಇವ್ರದ್ದಿದೆ. ಹೀಗೆ ಹೇಳ್ತಾ ಈ ವ್ಲಾಗ್ನ ನಾನು ಇವಾಗ ಎಂಡ್ ಮಾಡ್ತಾ ಇದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಫಾಲೋ ಮೈ ಚಾನಲ್. ಇದು ನನ್ನ ಕತೆ ನಿಮ್ಮ ಜೊತೆ.